ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕು ಕಚೇರಿಯ ಆವರಣದಲ್ಲಿ ನಡೆಯುತ್ತಿರುವಂತಹ ಶಾಸಕರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಗಳು ಇದ್ದಾರೆ, ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದಾರೆ. ನಾವು ಪ್ರಮುಖವಾಗಿ ಕೆಲವು ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟಿವಿ. ಮೊದಲು ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ಒಂದು ರೈತರ ಹೆಸರಿನಲ್ಲಿ ಮಂಜೂರು ಮಾಡುವುದನ್ನು ಈ ಕೂಡಲೇ ರದ್ದು ಮಾಡಬೇಕು. ಅದಕ್ಕೆ ಒಂದು ವಿಶೇಷ ತಂಡ ರಚನೆ ಮಾಡಬೇಕು. ಸರ್ಕಾರಿ ಕೆರೆ, ರಾಜಕಾಲುವೆ, ಆ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರ ಕೈಗೆ ಸಿಗದಂಥ RIVAಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದರಿಗೆ P ನಂಬರ್ ದುರಸ್ತಿ ಮಾಡಲು ಒಂದು ವಿಶೇಷವಾದ ದಂಡವನ್ನು ರಚನೆ ಮಾಡಿ ಆ ಒಂದು ದಾಖಲೆಗಳ ವಿಭಾಗ ಏನಿದೆ ಆ ದಾಖಲೆಗಳ ವಿಭಾಗ ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಒಂದು ವಿಭಾಗವಾಗಿ ಮಾರ್ಪಟ್ಟಿದೆ. ಅದನ್ನು ಸರಿಪಡಿಸಬೇಕಂತೇಳಿ ಇನ್ನೂ ವಿವಿಧ ಅಂದರೆ ಇವತ್ತು ಮುಳಬಾಗಿಲು ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ಏನಿದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗೋಮಾಳ ಜಮೀನು ಅದೆಲ್ಲ ಇವತ್ತು ಒತ್ತುವರಿಯಾಗಿ ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾಲಾಗಿದೆ. ಅದನ್ನು ತೆರವುಗೊಳಿಸಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ಮಾನ್ಯ ಶಾಸಕರಿಗೆ ಮನವಿ ನೀಡಿದಾಗ ಅವರು 15 ದಿನದಲ್ಲಿ ತಹಸೀಲ್ದಾರರಿಗೆ ಅವರು ಏನು ಮನವಿ ಕೊಟ್ಟಿದ್ದಾರೆ ಆ ಮನವಿಯಲ್ಲಿ ಒತ್ತುವರಿಯಾಗಿರುವ ಎಲ್ಲ ಒಂದು ಸರ್ಕಾರಿ ಆಸ್ತಿಗಳ ವಿವರವನ್ನು ಕೊಡು ಅಂತ ಕೇಳಿದ್ದಾರೆ. 15 ದಿನಗಳ ನಂತರ ನಾವು ಕೊಟ್ಟಿರುವಂತಹ ಈ ಒಂದು ಮನವಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಶಾಸಕರು ಮತ್ತು ತಾಲೂಕು ಆಡಳಿತ ಅಂತೇಳಿ ನೋಡಿಕೊಂಡು ಆ ನಂತರ ಜಾನುವಾರುಗಳ ಸಮೇತ ಈ ಒಂದು ತಾಲೂಕು ಕಚೇರಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಸಂಬಂಧಪಟ್ಟವರು ನೀಡ್ತಾರೆ. ಗಲ್ಲಿಗೂ ಯಾರು ನಿಜವಾದ ರೈತರು ಕೊಟ್ಟಿದ್ದಾರೆ ಆ ಸಾಗುವಳಿ ಚೀಟಿಗಳನ್ನ ಸಮರ್ಪಕವಾಗಿ ತನಿಖೆ ಮಾಡಿ. ನಾನು ಆ್ಯಕ್ಚುಲಿ ರದ್ದುಗೊಳಿಸಲಿಕ್ಕೆ ಸರ್ಕಾರ ಅಂತ ಅಭಿಷೇಕ ನಾನು ಆದೇಶ ಮಾಡಿ ಹೀಗಾಗಿ ರಾಜಶೇಖರ್ ಆ ಫೀಲ್ಡಲ್ಲಿ ಏನಿದೆ ಯಾರ್ಯಾರಿಗೆ ದರ್ಖಾಸ್ತು ಕಂಪ್ನಿ ಅಲಾಟ್ಮೆಂಟ್ ಮಾಡಿ ಸಾಗುವಳಿ ಚೀಟಿ ಹಂಚಿದ್ರೆ 4 ವರ್ಷಕ್ಕೆ 30 ಕೋಟಿ ಇರ್ತಕ್ಕಂಥವ್ರಿಗೆ ಹಂಚಬಾರ್ದು. ಕೆಳಗಡೆ ಹೋಗೋದಿಲ್ಲ ವಿಧಾನಗಟ್ಟೆ ಸರಿ ಆಲ್ರೆಡಿ ಮಾರ ಆಗಿದೆ, 70 ಕೋಟಿ ದುಡ್ಡು ಮಾತ್ರ ಹೋಗಿದೆ. ಈ ಕೂಡಲೇ ಯಾವುದಾದ್ರು ಅಲಾಟ್ಮೆಂಟ್ ಆಗಿದೆ ಎಲ್ಲ ರದ್ದು ಮಾಡಬೇಕಂತ ಸರ್ಕಾರ ಗಮನಕ್ಕೆ ಕೇಸ್ ಆಗಿದೆ. ಈ ಶಿಕ್ಷಣ ಕೇಸ್ ಆಗಿದೆ ಮಾತಾಡ್ತೀವಿ. ಅದು ಈಗ ಇಲ್ಲಿ ದಾಖಲೆ ವಿಭಾಗ ಏನಿದೆ ಅದರಲ್ಲಿ ಯಾರನ್ನ ಯುವಕರಿಗೆ ಚೆನ್ನಾಗಿರೋದ್ರಿಂದ ರಿಯಲ್ ಎಸ್ಟೇಟ್ ಅವ್ರು ಬಂದರೆ ಒಂದು ನ್ಯಾಯ, ಬಡವರು ಬಂದರೆ 3 ತಿಂಗಳಾಗಲಿ 6 ತಿಂಗಳಾಗಿ ಇದುವರೆಗೂ ದಾಖಲೆ ವಿಭಾಗದಲ್ಲಿ ಭಾರಿ ಸಮಸ್ಯೆ ಇದೆ. ಶಾಸಕರಿಗೆ ನಾವು ಶಾಸಕರಾಗ ಮೊದಲು ಕೂಡ ಹೇಳಿದ್ದೀವಿ ಸರ್ ಈ ಥರ ಸಮಸ್ಯೆ ಇದೆ, ಈ ಥರ ಸಮಸ್ಯೆ ಇದೆ. ನಮ್ಮ ಪ್ರತಿ ಶನಿವಾರ ನಾವು ಪ್ರಾರಂಭ ಮಾಡಿದ್ದೀವಿ. ಒಂದು ಜಾಗದಲ್ಲಿ 6 ತಿಂಗಳ ಮೇಲೆ ಒಬ್ಬರು ಕೂರಿಸ್ಬೇಡಿ ಅಂತ ಮಾಡಿದ್ವಿ. ಸಪೋಸ್ ಕೇಸ್ ಹೋಗ್ತಾರೆ 6 ತಿಂಗಳು ಅಷ್ಟೇ ಕೂರ್ಬೇಕು, 6 ತಿಂಗಳ ಜನ ಅಲ್ಲೇ ಸುತ್ತಾಗಬೇಕು ಅಂತ ಹೇಳಿದ್ವಿ. ನಿಗೂಢೆ ಆ ಸಮಸ್ಯೆ ಬರೋದಕ್ಕೆ ಬೇಗ ಜರುಗುತ್ತಾಗಿ ಕೆಲಸ ಮಾಡ್ತಾರೆ. ಪ್ರತಿ ಶನಿವಾರ ದಿವಸ ನಾನು ತಾಲೂಕು ಮನೆ ಸ್ವಲ್ಪ ಮುಂದೆ ಬಂದರೆ ದೇವರಾಜ ಸಮುದ್ರ ಎಷ್ಟು ಎಕರೆ ಗೋಮಾಳಿದೆ, ಎಷ್ಟು ಉಳ್ಕೊಂಡಿದೆ, ಕಮ್ಮೇಗೌಡ ಕೆರೆನ ಒತ್ತುವರಿ ತೆರವುಗೊಳಿಸ್ಬೇಕಂತೇಳಿ ಅಲ್ಲೇ ಹೋರಾಟ ಮಾಡಿ ಎಲ್ಲ ಮಾಡಿದ್ವಿ. ಸರ್ವೆ ಕೂಡ ಆಗಿದೆ, ತೆರವುಗೊಳಿಸಿ ಅದು ಜಮ್ಮನಹಳ್ಳಿ ಯಾರು ಬೆಂಗಳೂರು ಹಿಂದೆ ಇದ್ದಂತೆ RIVA ಬಂದಿದ್ದು ಸರ್ವೇನೂ ಆಗಿದೆ. ಕಮ್ಮೇಗೌಡ ಕೆರೆ ಸರ್ವೆ ಕೂಡ ಆಗಿದೆ, ಸರ್ವೆ ಕೂಡ ಆಗಿದೆ. ಮಾನಸ ಅಂತಿದ್ರು ಅವರು ಕಮ್ಮೇಗೌಡನ ಕೆರೆ ಆರೇ ನಮ್ಮ ಈಗ ಎಲ್ಲರ ಕಣ್ಣು ಮಾವಳಿ ಎಲ್ಲ ಅಷ್ಟು ಇಲ್ಲಿ ಬಾಲಾಜಿ ಭವನದಿಂದ ಅಷ್ಟು ಕಾಂಗ್ರೆಸ್ ಸರ್ಕಾರ ಅದು ದಾಟಿ ಮುಂದೆವರೆಗೆ ಎಲ್ಲ ಜಮೀನು ಮಾರಾಟವಾಗಿ ಗೌರ್ಮೆಂಟ್ ಜಮೀನು 4-5 ವರ್ಷಗಳಿಂದ ಗೌರ್ಮೆಂಟ್ ಜಮೀನಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ರು ಅಂತ ನಾನು ಅರ್ಜಿ ಕೇಳಿದ್ದೀನಿ. ಅವರು ಬೇಸಿಕಲಿ ಯಾವ ಉದ್ದೇಶಕ್ಕೋಸ್ಕರ ಉದ್ಯಮಿ ಮಾರಾಟ ಆಗಿದೆ ಗೌರ್ಮೆಂಟ್ ಜಮೀನು ನನಗೆ ಯಾರ ಹೆಸರಿಗೆ ಗ್ರಾಂಟ್ ಮಾಡಿ ಆ ಗ್ರಾಂಟ್ ಇಂದ ಬೇರೆಯವ್ರಿಗೆ ಮಾರಿದ್ವಿ, ನೀವಲ್ಲ ಮಾರಿದ್ವಿ. ನನಗೆ ಬೇಕು ಕೆರೆಯಲ್ಲಿ 100 ಕೊಡೋದಾಗ್ತದಲ್ಲ ಏನಲ್ಲ. ಜಮ್ಮನಹಳ್ಳಿ ಕೆರೆ ಅಂದರೆ ಪಾಲಿಹೌಸ್ ಕೆರೆಯಲ್ಲೇ ಪಾಲಿಹೌಸ್ ಹೋಟೆಲ್ ಹೋಟ್ಲುಗಳಿದೆ, ಅದನ್ನು ಹೇಳ್ಕೋಬಾರ್ದು ಸರ್. ಅದು ಲ್ಯಾಂಪು ಪಕ್ಕದಲ್ಲಿ ಕೆರೆ ಇಲ್ಲ, ಅದನ್ನು ಸ್ಯಾಟಲೈಟ್ ಸರ್ವೆ ಮಾಡಿ
ಎರಡು ಶೋಭಿತ ನೋಡಿ. ಓಕೆ, ಒಂದು ಕೆಲಸ ಮಾಡಿ, ಸ್ವಲ್ಪ ಸೀರಿಯಸ್ ಮಾಡಿ. ಎಲ್ಲಿದ್ದೀರಿ ನೀವು? ಹೋರಾಟ ಕಮ್ಮಿ ಆಯಿತು, ಹೋರಾಟ ಹಾಕೋಬೇಕು. ಇಲ್ಲ ನೀವಿದ್ದೀರಲ್ಲ ಅದಕ್ಕೋಸ್ಕರ ಅಲ್ಲ, ಅದಕ್ಕೆ ಮುಂಚೆ ಭರವಸೆ ನಿಮ್ಮ ಮೇಲೆ ಭರವಸೆ ಮಾಡ್ತಾರೆ. ಈ ನಂಬರ್